ಪ್ರತಿಯೊಂದು ಸಿನಿಮಾ ಪ್ರತಿಯೊಂದು ಕ್ಯಾರೆಕ್ಟರ್ ಒಳ್ಳೆ ಕ್ಯಾರೆಕ್ಟರ್ಸ್ ಇದ್ದಾಗ ಲಕ್ ಡ್ರಾಪ್ ಆಗಿದೆ. ಸೊ ಇವೆಲ್ಲ ನೋಡಿದಾಗ ಲಕ್ ಇಲ್ಲ ಅಂತ ನನಗೆ ಅದು ಡಿಸೈಡ್ ಆಯಿತು. ಅದು ಕಾಟೇರ ಅಲ್ಲಿ ನಾನು ಪ್ರೀತಿಗೆ ಅದನ್ನೇ ಹೇಳ್ತಾ ಇದ್ದೆ, ಕಾಟೇರ ಒಂದು ಫೈನಲ್ ಅದನ್ನು ಆಸೆ ಬಿಟ್ಬಿಡ್ತೀನಿ ಅಂತೆ. ಓಕೆ, ಲಕ್ಕು ಬ್ರೇಕು ಅನ್ನೋದನ್ನು ಆಸೆ ಬಿಟ್ಬಿಡ್ತೀನಿ. ಅದಾದ್ಮೇಲೆ ಬಿಟ್ಬಿಟ್ಟೆ. ಈಗ ಸಿನಿಮಾ ಬರ್ತವೆ, ಕೆಲಸ ಹೊಟ್ಟೆಪಾಡು, ಹೋಗ್ತೀನಿ ಕೆಲಸ ಮಾಡ್ತೀನಿ ಬರ್ತೀನಿ. ಬಟ್ ಇಲ್ಲ, ಈಗ ಆಯ್ತು ಏಜ್ ಆಯಿತು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಇಷ್ಟು ಚಿತ್ರಗಳಲ್ಲಿ ದಿ ಮ್ಯಾಕ್ಸಿಮಮ್ ಯಾವ ನಾಯಕರೊಂದಿಗೆ ನಿಮ್ಮ ಪಾತ್ರ ಇತ್ತು ಮತ್ತು ನಿಮಗೆ ಕಂಫರ್ಟ್ ಝೋನ್ ಕೊಟ್ಟಂಥ ಒಬ್ಬ ಹೀರೋ ಯಾರು? ದರ್ಶನ್. ಆಲ್ವೇಸ್ ಪ್ರೆಸೆಂಟ್ ನಿಮ್ಮ ಬಾಂಡ್. ದರ್ಶನ್ ಆಗ್ಬೋದು, ಸುದೀಪ್ ಅವ್ರು ಆಗ್ಬೋದು, ನಮಗೆಲ್ಲ ಡೈರೆಕ್ಟ್ ಎಂಟ್ರಿ ಅಂತ ಯಾರು ಹೇಳಿದ ಒಬ್ಬ ಹೀರೋ ಕ್ಯಾರವನ್ನ ಏನೋ ಅಂತಂದವರೆಲ್ಲ ನಾವು ದರ್ಶನದಲ್ಲಿ ನಾವು ಕ್ಯಾರವನ್ ಡೈರೆಕ್ಟ್ ಎಂಟ್ರಿ ಆಗ್ತೀವಿ, ಮನೆ ಡೈರೆಕ್ಟ್ ಆಗ್ತೀವಿ, ತೋಟಕ್ಕೆ ಹೋಗ್ತೀವಿ. ಒಡನಾಡ ನಾನು ಚೆನ್ನಾಗಿ. ಸೊ ಐ ರೆಸ್ಪೆಕ್ಟ್ ದಮ್, ದೇ ರೆಸ್ಪೆಕ್ಟ್ ಮೀ. ನಾವು ಹೆಂಗೆ ಅಂತ ಅವ್ರಿಗೆ ಗೊತ್ತು. ಯಾಕಂದರೆ ದರ್ಶನ್ ಅವರು ಕಿಟಿ ಎಲ್ಲ ಮಾಡ್ತಾಯಿದ್ರು, ಅವಾಗ ಧ್ರುವ ಎಲ್ಲ ಮಾಡ್ತಾಯಿದ್ರು, ಅವ್ರು ಅಷ್ಟೇ ಆಗಿಲ್ಲ. ಅವಾಗಿಂದ ಅವ್ರ ಜೊತೆ ಇದ್ವಿ. ಸೊ ಅವರು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ದೊಡ್ಡ ತುಗ್ಗೂರು ಶ್ರೀನಿವಾಸ್ ಅವ್ರ ಮಗ ಆದ್ರೂ ಅವರು ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ಸೊ ಅವ್ರ ಕಷ್ಟ ಗೊತ್ತು. ಸೊ ಹಿಂಗಾಗಿ ಅವ್ರ ಜೊತೆ ಒಡನಾಡ ಚೆನ್ನಾಗಿತ್ತು. ಐ ಫೀಲ್ ಮೋರ್ ಕಂಫರ್ಟೇಬಲ್ ವಿತ್ ಸುದೀಪ್ ಸರ್ ಆ್ಯಂಡ್ ದರ್ಶನ್. ಸ್ಪೋರ್ಟ್ಸ್ ಬಂದಾಗ ಸುದೀಪ್ ಅವ್ರನ್ನ, ಈಗಲೂ ಸುದೀಪ್ ಅವ್ರನ್ನಲ್ಲ ಕ್ಯಾಪ್ಟನ್ ಅಂತ ಹೇಳ್ತೀನಿ ಅವ್ರಿಗೆ, ಐ ಕಾಲ್ ಹಿಮ್ ಕ್ಯಾಪ್ಟನ್. ಸೊ ಈಗಲೊಂದು CCL ನಾನೊಂದು 6 ವರ್ಷ ಇದ್ದೆ. ಆಮೇಲೆ ನನ್ನ ಕಾಲ ಆಪ್ರೇಷನ್ ಆಯಿತು. ಸೊ ಬಿಟ್ಟು ಬಂದೆ. ಬಿಟ್ಟು ಕ್ರಿಕೆಟ್ ಹುಚ್ಚು ನಮಗೂ. ಆಮೇಲೆ LCC ಅಂತ ಒಂದು ಮಾಡಿದ್ವಿ, ಲೆಜೆಂಡರಿ ಸಿನಿಮಾ ಕ್ರಿಕೆಟ್ ಅಂತ. ಅಲ್ಲಿ ನಂದೊಂದು ಟೀಮ್ ಇದೆ, ರವಿಚಂದ್ರನ್, ನಾನು ಗ್ರೇಟ್ ವಿಲನ್ಸ್ ಅಂತ ನಾನು ಕ್ಯಾಪ್ಟನ್. ಗ್ರೇಟ್ ವಿಲನ್ಸ್ ಅಂತ ಒಂದು ಟೀಮ್ ಮಾಡಿದೆ. ಅದು ಅವಾಗ ರಾಜ್ ಕಪಿಂದ ಇತ್ತು ಅದು. ಸೊ ಅದು ನಾನು ಲೀಡ್ ಮಾಡ್ತಾ ಇದ್ದೀನಿ. ಆ ಕಡೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಗೋಲ್ಡನ್ ವಾರಿಯರ್ಸ್. ಮತ್ತೆ ಅದ್ರಲ್ಲಿ ಯಾರ್ದು ಶತ್ರುಗಳು ಉಟ್ಕೊಂಡ್ರ ಮತ್ತೆ ನಿಮ್ಮ ಲೆಜೆಂಡರಿ ಕ್ರಿಕೆಟ್ ಟೀಮ್ ಇದೆ? ಇಲ್ಲ, ಅದು ನಾನೇ ಪ್ರೆಸಿಡೆಂಟ್ ಅದಕ್ಕೆ. ಸೊ ಹಾಗಾಗಿ ಯಾವುದೇ ರೀತಿ ಆ ಕಡೆ ತಿರುಮಲ ಮಂಜು ಅವ್ರ ಕ್ಯಾಪ್ಟನ್ ಉಂಟು. ಸೊ ಈ 3 ಟೀಮು ನಾವು ಪ್ರತಿ ಸೆಕೆಂಡ್ ಫ್ರೈಡೇ ಆಡ್ತೀವಿ. ನಮ್ಮ ಇಂಡಸ್ಟ್ರಿಯಲ್ಲಿ ಯಾರನ್ನ ನಮ್ಮನ್ನು ಅಗಲಿದ್ದಾರೋ, ಮೇಕಪ್ ಡಿಪಾರ್ಟ್ಮೆಂಟು, ಸಿನಿಮಾ ಎನಿಥಿಂಗ್, ಸಿನಿಮಾ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಆರ್ಟಿಸ್ಟು, ಮ್ಯೂಸಿಕ್ ಡೈರೆಕ್ಟ್ರು, ಫೈಟ್ ಮಾಸ್ಟರ್, ಯಾರೇ ಅವ್ರನ್ನ ನೆನೆಸ್ಕೊಂಡು ಅವ್ರ ನೆನಪಿನಲ್ಲಿ ಅವ್ರ ಜೊತೆಗೆ ಯಾರು ಸ್ನೇಹಿತರು ಅವ್ರನ್ನ ಕರ್ಸ್ಕೊಂತೀವಿ, ಇಲ್ಲ ಯಾರು ಸಿಲ್ಲ ಅವ್ರ ಮನೆಯವ್ರನ್ನ ಕರಿತೀವಿ. ಬಂದು ಅವರು ಫುಲ್ ಒಂದು ಬ್ಯಾನರ್ ಹಾಕಿ ಬೆಳಗ್ಗೆ ಬಂದ ತಕ್ಷಣ ನ್ಯಾಷನಲ್ ಆ್ಯಂಥಮ್ ಹೇಳಿ ಗೌರವ ಕೊಟ್ಟು ಅವ್ರ ಬಗ್ಗೆ ಒಂದೆರಡು ಮಾತಾಡಿ, ಅವ್ರಿಗೆ ಗೊತ್ತಿದ್ದವ್ರ ಬಗ್ಗೆ ಮಾತಾಡಿ ಮ್ಯಾಚ್ ಆಡ್ತೀವಿ. ಮ್ಯಾಚ್ ಎಲ್ಲ ಆದ ನಂತರ ಟ್ರಾಫೀಸ್ ಏನು ಕೊಡಬೇಕು, ಅವ್ರ ಕಡೆ ಯಾರು ಬಂದಿರ್ತಾರೆ ಅವ್ರ ಕೈಯಲ್ಲಿ ಟ್ರಾಫೀಸ್ನ ಎಲ್ಲರೂ ಕೊಡಿಸ್ತೀವಿ. ಎಲ್ಲರಿಗೂ ಈಗ ನಾನು ಟ್ರಾಫೀಸ್ ಇತ್ತು, ಈಗ ನಾನು ಚೇಂಜ್ ಮಾಡಿ ಬೆಳ್ಳಿ ಕಾಯಿನ್ ಮಾಡಿದ್ದೀವಿ. ಸೊ ಎಲ್ಲರಿಗೂ ಬೆಳ್ಳಿಗೆ ಯಾರು ಗೆದ್ದವ್ರಿಗೆಲ್ಲ ಬೆಳ್ಳಿ ಕಾಯಿನ್ ಕೊಡ್ತೀವಿ. ಸೊ ಇದು ಪ್ರತಿ ತಿಂಗಳು ಎವ್ರಿ ಫ್ರೈಡೇ ಸೆಕೆಂಡ್ ಫ್ರೈಡೇ ನಡೀತಾ ಬಂದಿದೆ. 29 ಸೀಸನ್ಸ್ ಆಡಿದ್ವಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು 29 ಸೀಸನ್ಸ್ ಆಡಿಲ್ಲ. ಆ್ಯಂಡ್ LCC ಪ್ಲೇಯರ್ಸು ಎಲ್ಲ ಈ ರಾಜ್ ಕಪ್ ನಡೀತದೆ, KCC ನಡೀತಾ ಇದೆ, ಈ ಸುಮಾರು ಟೂರ್ನಮೆಂಟ್ಸ್ ಯಾರು ನಡೀತಾ ಇದ್ದಾವೆ, ಎಲ್ಲದರಲ್ಲೂ ನಮ್ಮ LCC ಪ್ಲೇಯರ್ಸ್, ನಮ್ಮ ಟೀಮ್ ಪ್ಲೇಯರ್ಸ್ನೇ ದೇ ಆರ್ ಟಾಪ್. ಅವ್ರ ಡಿಮಾಂಡ್ ಜಾಸ್ತಿ, ಅವರಿಗೆ ಬಿಡ್ಡಿಂಗ್ ಜಾಸ್ತಿ, ಆಮೇಲೆ ಜಾಸ್ತಿ ಮ್ಯಾನ್ ಆಫ್ ದ ಮ್ಯಾಚಸ್ ಅವೆಲ್ಲ ತೊಗೊಂಡು, ಸೀರೀಸ್ ಎಲ್ಲ ತೊಗೊಂಡಿದ್ದು ನಮ್ಮ LCC ಪ್ಲೇಯರ್ಸ್.